ಆಪ್ಕಿ ಅದಾಲತ್ನಲ್ಲಿ ರಾಣಿ ಮುಖರ್ಜಿ ಮೇಲಿರುವ ಆರೋಪವೆಂದರೆ ಈಗ ಇವರು ಬೇಕಾಗಿರುವುದಕ್ಕಿಂತ ಜಾಸ್ತಿ ಬೋಲ್ಡ್ ಆಗಿದ್ದಾರೆ ಎಂಬುದು. ಅಯ್ಯ, ರಾಣಿ, ನಾವು ನಿಮ್ಮ ಆಕ್ಟಿಂಗ್ ಅನ್ನ ಸಾಕಷ್ಟು ಎಂಜಾಯ್ ಮಾಡ್ತಿದ್ವಿ. ಬ್ಲಾಕ್ ನಲ್ಲಿ ನಿಮ್ಮ ರೋಲನ್ನ, ವೀರ್ ಝಾರಾನಲ್ಲಿ ನಿಮ್ಮ ರೋಲನ್ನ. ಆದ್ರೆ ಈಗ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ನಲ್ಲಿ ನಿಮ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅದನ್ನ ಸ್ವಲ್ಪ ಹೇಳ್ತೀನಿ ಕೇಳಿ. ಅಯ್ಯಾನಲ್ಲಿ ರಾಣಿಯವರ ಬೋಲ್ಡ್ ಅವತಾರ. ಅಯ್ಯಾನಲ್ಲಿ ರಾಣಿ ಹಾಕ್ತಾರೆ ಪರದೆಗೆ ಬೆಂಕಿ. ಅಯ್ಯಾನಲ್ಲಿ ರಾಣಿಯವರ ಸೆಕ್ಸಿ ಸೀನ್ಸ್. ಅಯ್ಯಾನಲ್ಲಿ ರಾಣಿಯವರ ಸ್ಕಿನ್ ಶೋ. ಮತ್ತೆ ಬರೀತಾರೆ ಅಯ್ಯಾನಲ್ಲಿ ರಾಣಿಯವರ ಸೆಕ್ಸ್ನ ಸ್ಪರ್ಶ. ನಾನೇನ್ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದ್ರೆ, ಈ ಹೆಡ್ಲೈನ್ಸ್ ಬರ್ದಿದಾರಲ್ಲ, ಆ ಜರ್ನಲಿಸ್ಟ್ ನಂಬರ್ ಕೊಡಿ ನನ್ಗೆ. ನಾನ್ ಸ್ವಲ್ಪ ಅವ್ರ ಜೊತೆ ಪರ್ಸನಲ್ ಆಗಿ ಮಾತಾಡಕ್ ಇಷ್ಟಪಡ್ತೀನಿ. ಅವ್ರಿಗೆ ಅಯ್ಯ ಅಲ್ಲಿ ಏನ್ ಆತರ ಕಾಣಿಸ್ತು ಈ ತರ ಹೆಡ್ಲೈನ್ಸ್ ಬರೆಯೋ ಹಾಗೆ. ಮತ್ತೆ ನೋಡಿ, ಅವ್ರು ಹೇಳ್ತಾರೆ ನೀವು ಮಿತಿ ಮೀರಿದ್ದೀರಾ ಅಂತ. ಇಲ್ಲ, ಹಾಗೆಲ್ಲ ಏನು ಮಾಡಿಲ್ಲ ನಾನು. ನಿಮ್ಮೆಲ್ಲರಿಗೂ ಚೆನ್ನಾಗ್ ಅನ್ಸ್ತಿದೆ ಅಲ್ವಾ ಫಿಲ್ಮ್? ಸಾಕು. ರಾಣಿ, ನನ್ಗೆ ನೆನಪಿದೆ, ಯಾವಾಗ ಕುಚ್ ಕುಚ್ ಹೋತಾಯ ಆಯ್ತಲ್ಲ, ಶಾರುಖ್ ಖಾನ್ ನಿಮ್ಮ ಗಲ್ಲದ ಮೇಲೆ ಕಿಸ್ ಮಾಡೋದಕ್ಕೆ ಬರ್ತಾರೆ. ನೀವ್ ಹೇಳ್ತಾ ಇದ್ರಿ ನಿಮ್ಗೆ ತುಂಬಾ ಕಷ್ಟ ಆಯ್ತು, ನೀವು ಹಿಂದೆ ಹೋಗ್ತಿದ್ರಿ ಅಂತ. ಹೌದು. ನಾನ್ ನಿಮ್ಗೆ ಆವಾಗ್ಲೇ ಹೇಳ್ದ ಹಾಗೇನೆ ಶಾರುಖ್ ಮತ್ತೆ ಆಮಿರ್ ಸಿನಿಮಾ ನೋಡ್ತಾ ನಾನು ಬೆಳ್ದಿರೋದು. ಈಗ ಒಂದ್ ವೇಳೆ 5th 6th ಸ್ಟ್ಯಾಂಡರ್ಡ್ ಒಂದು ಹುಡ್ಗಿ ಆಮಿರ್ನ ಕ್ಯೂಟಿಲ್ ನೋಡಿ ಅವಳಿಗೆ ಅವನ್ಮೇಲ್ ಕ್ರಶ್ ಆಗೋಗಿದೆ. ಆ ಮನುಷ್ಯ ಇವಾಗ ಅವಳ ಮುಂದೆ ನಿಂತಿದ್ದಾನೆ. ಮತ್ತೆ ನನ್ಗೆ ಆಮಿರ್ನ ನೋಡ್ತಾ ತುಂಬಾ ನಾಚಿಕೆ ಆಗ್ತಿದೆ. ನಾನು ಅವ್ರನ್ನ ನೋಡಕ್ಕೆ ಆಗ್ತಿಲ್ಲ, ಬರೀ ಅವ್ರ ಶೂ ಮೇಲೆ ನನ್ ಕಣ್ಣು ಹೋಗ್ತಿದೆ. ಆಮೇಲೆ ಹೇಳ್ತಿದಾರೆ ನನ್ಗೆ ಕಣ್ಣಲ್ಲಿ ನೋಡು. ನಾನಂದೆ ನೋಡ್ತೀನಿ. ಅವ್ರ ಆಕ್ಷನ್ ಅಂತ ಹೇಳಿ ಆಮೇಲೆ ನಾನ್ ನೋಡ್ತೀನಿ. ಸೊ ಅವ್ರು ನನಗೆ ಹೇಳ್ಕೊಟ್ಟಿದ್ದು, ನಾವು ಆಕ್ಷನ್ ಹೇಳೋಕ್ಕಿಂತ ಮುಂಚೆ ಕಣ್ಣಿಂದ ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನ್ ನಿಮ್ ಕಣ್ಣಲ್ಲಿ ನೋಡ್ತಾ ಇದ್ದೀನಲ್ಲ, ಹಾಗೇನೆ. ಸೊ ಶಾರುಖ್ ಅವ್ರ ಜೊತೆನೂ ಹಾಗೆ ಆಗಿತ್ತು. ಅದೊಂದು ಹಾಡಿತ್ತಲ್ಲ ಕುಚ್ ಕುಚ್ ಹೋತಾಯಲ್ಲಿ, तेरी याद न में तुझे याद न मेरी आए किसी से अब क्या कहना. ಸೊ ಹೇಗಾಗಿತ್ತು ಅಂದ್ರೆ, ಕಾಜಲ್ ಒಂದ್ ಕಡೆ ಅಳ್ತಿದ್ದಾಳೆ, ಅವಳ ಟ್ಯಾಪು ಓಪನ್ ಆಗಿತ್ತು ಆ ಟೈಮಲ್ಲಿ. ಮತ್ ಈ ಕಡೆ ನಾನು ಮತ್ತೆ ಶಾರುಖ್ ರೊಮ್ಯಾನ್ಸ್ ಮಾಡ್ತಿದೀವಿ. ಸೊ ಶಾರುಖ್ ನನ್ಗೆ ಕಿಸ್ ಮಾಡಕ್ ಬರ್ತಿದ್ದಾರೆ ಕೆನ್ನೆ ಮೇಲೆ. ಆವಾಗ ನಾನ್ ಸ್ಲೋಲಿ ಶಿಫ್ಟ್ ಆಗ್ತಾ ಇದ್ದೀನಿ. ಯಾಕಂದ್ರೆ ನಂಗನ್ಸ್ತಿತ್ತು ಶಾರುಖ್ ಖಾನ್ ನನ್ ಕೆನ್ನೆ ಮೇಲೆ ಕಿಸ್ ಮಾಡಕ್ ಬರ್ತಿದ್ದಾರೆ. ಅಯ್ಯೋ ದೇವ್ರೆ. ಆಮೇಲೆ ನಾನು ಸ್ವಲ್ಪ ದೊಡ್ಡೋಳಾದೆ, 17 ಇಯರ್ಸ್ಗಿಂತ ಸ್ವಲ್ಪ ದೊಡ್ಡೋಳಾದೆ. ಆಮೇಲೆ ನನ್ಗನ್ಸ್ತು ಎಕ್ಸ್ಪೀರಿಯನ್ಸ್ ಇಂದ, ಅಯ್ಯೋ ಬಿಡು ಪರವಾಗಿಲ್ಲ, ಕಿಸ್ ಮಾಡ್ಲಿ. ಕೆನ್ನೆ ಮೇಲೆ ಕಿಸ್ ಮಾಡೋದ್ರಲ್ಲಿ ಏನ್ ತಪ್ಪು? ಆಮೇಲೆ ನಾನ್ ಕೆನ್ನೆನ ಹೀಗ್ ಮುಂದೆ ಮಾಡ್ತಿದ್ದೆ, ಹೀಗೆ. ಇವಾಗ ಈ ಸಾಂಗ್ ಇದೆಯಲ್ಲ ಅಯ್ಯಾಲಿ, ಅದ್ರಲ್ಲಿ ನಾನು ಹೇಳ್ತಿದ್ದೀನಿ. ಅದ್ರಲ್ಲೊಂದ್ ಸಾಂಗ್ ಇದೆಯಲ್ಲ, ನೀವ್ ಕೇಳಿದ್ರೆ ನೀವ್ ಕೇಳಿ, ಅದ್ರಲ್ಲೊಂದ್ ಕಿಸ್ ಇದೆ, ಈ ತರ. ಇವಾಗ ನಾನು ಬಿಂದಾಸ್ ಆಗೋಗಿದ್ದೀನಿ. ನೋಡಿ, ಈಗ ಸಾಹಿತ್ಯ ಕೂಡ ಹಾಗೆ ಇದೆ, ಅದಕ್ಕೆ ಹೊಂದ್ಕೊಳ್ಳೋ ಹಾಗೆ. ನಾನು ಹಾಗೆ ಮಾಡ್ತಿದ್ದೀನಿ. ಜಿಂಕೆ ಸಿಂಹಗಳ ಜೊತೆ ಕಣ್ಣು ಹೋರಾಡ್ತಿದೆ. ಅಂದ್ರೆ ಸೀರಿಯಸ್ ರಾಣಿಯಿಂದ ರಂಗೀಲಿ ರಾಣಿ ಆಗಿದ್ದೀರಾ? ಇಲ್ಲ, ಆಕ್ಚುಲಿ ನಂದು ಬಬ್ಲಿ ಒಂದ್ ಅವತಾರ ಇತ್ತಲ್ಲ, ಬಂಟಿ ಬಬ್ಲಿಲಿ, ಅದರಿಂದ ಒಂದ್ ಸ್ಟೆಪ್ ಮುಂದೆ ಹೋಗಿದ್ದೀನಿ ಈ ಅಯ್ಯ ಸಿನಿಮಾದಲ್ಲಿ. ತುಂಬಾನೇ ನಾಟ್ ಇದ್ದಾಳೆ ಈ ಮೀನಾಕ್ಷಿ ದೇಶಪಾಂಡೆ. ಮತ್ತೆ ಅವಳ ಕನ್ಸಲ್ಲಿ ತುಂಬಾ ಏನೇನೋ ಮಾಡ್ತಿದ್ದಾಳೆ, ಮತ್ತೆ ಎಲ್ಲೋ ಹೊರಟೋಗಿದ್ದಾಳೆ ಈ ಸಾಂಗಲ್ಲಿ. ನೋಡಿ, ಆದ್ರೆ ಒಂದೇ ಒಂದು ಹಾಡಿಲ್ಲ, ಇನ್ನೂ ಇದೆ. ನೋಡಿ, ನಿಮ್ಮ ಹಿಂದಿನ ಸಿನಿಮಾಗಳಲ್ಲಿ ಹಾಡು ಹೇಗಿತ್ತು ಅಂದ್ರೆ, ತುಮ್ ಪಾಸ್ ಆಯೆ ಯು ಮುಸ್ಕುರಾಯೆ. ಮತ್ತೆ ಇದರಲ್ಲಿ ಒಂದು ಹಾಡಿದೆ, ಡ್ರೀಮ್ ವೇಕಪಂ, ಕ್ರಿಟಿಕಲ್ ಕಂಡೀಷನಂ. ನಿಮ್ ಬಾಯಿ ತುಂಬಾ ಚೆನ್ನಾಗಿ ಕೇಳಿಸ್ತಿದೆ. ಆ ಹಾಡ್ ಹೇಗಿದೆ ಅಂದ್ರೆ, ಹಾಡ್ಲಾ ನಾನು? ಓಡ್ ಹೋಗ್ಬೇಡಿ ಯಾರು. ಡ್ರೀಮಂ ವೇಕಪಂ ಕ್ರಿಟಿಕಲ್ ಕಂಡೀಷನಂ ಅರ್ಥಂ ಕ್ವೇಕಪಂ ಹಿಲಡುಲ ಸಬ ಶೇಕಪಂ ಫೇಸ್ ಟು ಫೇಸಂ ಧರ್ತಿ ಪೂತರಂ ಟಾಪ್ ಟು ಬೇಸಂ ಕಾಮಸೂತರಂ ಥೈಸಂ ಥಂಡರಂ ಡೌನಂ ಅಂಡರಂ ಸೈಜಂ ಮ್ಯಾಟರಂ ಥಿಂಕಂ ವಂಡರಂ ಜಂಪಿಂಗಂ ಪಂಪಿಂಗಂ ಥಂಪಿಂಗಂ ಥ್ರಾಬಿಂಗಂ 1 2 3 4. ಮತ್ತೆ ಹೀಗಿದೆ ಹಾಡು. ನೀವಂತೂ ಕಾಲವನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟಿದ್ದೀರಾ. ನೀವು ಮಂಗಲ್ ಪಾಂಡೆನಲ್ಲಿ ಹಾಡ್ತಾ ಇದ್ರಿ, ತುಮಾರಿ ಅದಾओ पे मैं वारी वारी, ಹೌದು. ಹರೇಕ್ ಬಾತ್ ಹೇ ಜೈಸೆ ಮೀಟಿ ಕಠಾರಿ.
ಅದನ್ನ ದಾಟಿ ನೀವೀಗ ಎಲ್ಲಿಗ್ ಬಂದಿದ್ದೀರಾ? ಅಬ್ ಮುಜೆ ಹೀರೋಯಿನ್ ಬನಾದೇನಾ? $1 ಚಢಾ ದೂಂಗಿ ಬದ್ಲೆ ಮೇ. ಇದು ಆಕ್ಚುಲಿ ಮೀನಾಕ್ಷಿ ದೇಶಪಾಂಡೆದು ಆಸ್ಪಿರೇಷನ್ ಇರುತ್ತಲ್ಲ, ಶಿ ಆಸ್ಪೈರ್ಸ್ ಒಂದು ಹೀರೋಯಿನ್ ಆಗೋದಕ್ಕೆ. ಅವಳು ಜೂಹಿ ಮಾಧುರಿ ಮತ್ತೆ ಶ್ರೀದೇವಿ ಅವ್ರದ್ದು ಕನ್ಸ್ ಕಾಣ್ತಾಳೆ, ಮತ್ತೆ ಅವಳನ್ನವಳೇ ಅವ್ರ ಥರ ಅನ್ಕೊಳಕ್ ಶುರು ಮಾಡ್ತಾಳೆ. ಮತ್ತೆ ಅವಳಿಗೂ ಹೀರೋಯಿನ್ ಆಗೋದಿಷ್ಟ, ಮತ್ತೆ ಹೀರೋಯಿನ್ಸ್ ಹೇಗಿರ್ತಾರಲ್ಲ ಹಾಗೆ. ಅದಕ್ಕೆ ಅವಳು ಪ್ರೇ ಮಾಡ್ತಿದ್ದಾಳೆ, ನನ್ನ ಹೀರೋಯಿನ್ ಮಾಡ್ಬಿಡಿ, ನಾನು ನಿಮಗೆ $1 ಕೊಡ್ತೀನಿ ಅಂತ ಮತ್ತೆ ಹಾಡ್ತಿದ್ದಾಳೆ. ಈ ಕನಸುಗಳ ವಿಚಾರವಾಗಿ ನೀವು 3 ಐಟಮ್ ನಂಬರ್ಗಳನ್ನ ಮಾಡಿದ್ರಿ. ನನ್ ಫಿಲ್ಮಲ್ಲಿ ನಾನೇ ಡ್ಯಾನ್ಸ್ ಮಾಡಿದ್ದೀನಿ. ಮತ್ತೆ ಮೀನಾಕ್ಷಿ ದೇಶಪಾಂಡೆ ಆಸ್ ಅ ಪರ್ಸನ್ ಇನ್ ದ ಫಿಲ್ಮ್ ಇಸ್ ಅನ್ ಐಟಮ್, ಹಾರ್ಡ್ ಐಟಮ್ ಅಲ್ಲ. ಎಂಥ ಕ್ಯಾರೆಕ್ಟರು ಅಂತಂದ್ರೆ ಅಂಕಲ್ನ ಕೂಡ ತಮಾಷೆ ಮಾಡುವಂಥದ್ದು. ಅದ್ರಲ್ಲಿ ನೀವು ಹೇಳ್ತೀರಾ, ಮರದ ಮುಂದೆ ಬಚ್ಚನ್ ಮತ್ತೆ ಮರದ ಹಿಂದೆ ರೇಖಾ. ಇಲ್ಲ, ಖಂಡಿತ ಇದು ಜೋಕ್ ಅಲ್ಲ. ಅದ್ರಲ್ಲಿ ಏನೂ ನಾರ್ಮಲ್ ಇಲ್ಲ, ಎಲ್ಲ ಉಲ್ಟಂಪಲ್ಟ ಇದೆ. ನೀವ್ ನೋಡ್ತೀರಾ, ನಮ್ಮಮ್ಮನೂ ಅದ್ರಲ್ಲಿ ಒಂಥರ ವಿಚಿತ್ರ, ನಮ್ಮಪ್ಪನೂ ವಿಚಿತ್ರ, ತಮ್ಮನೂ ವಿಚಿತ್ರ, ಫ್ರೆಂಡ್ಸ್ ಅಂತೂ ಅದ್ರಕ್ಕಿಂತ ಜಾಸ್ತಿ ವಿಚಿತ್ರ, ಮತ್ತೆ ರೊಮ್ಯಾನ್ಸ್ ಕೂಡ ವಿಚಿತ್ರವಾಗಿದೆ, ಹಾಡಂತೂ ವಿಚಿತ್ರವಾಗಿದೆ. ಅದಕ್ಕೆ ನಾವು ವಿಚಿತ್ರವಾಗಿ ಮಾಡಿದೀವಿ. ಆದ್ರೆ ನಿಮ್ಮನ್ನ ಬೋಲ್ಡ್ ರೂಪದಲ್ಲಿ ನಿಮ್ಮ ತಾಯಿಯವ್ರು ನೋಡಿದಾಗ ಅವರು ಏನ್ ಹೇಳಿದ್ರು? ಅವ್ರು ಹೇಳಿದ್ರು, ಅಯ್ಯ ಉಡೆ ಬಾಬಾ কি হচ্ছে, কি ভালো, দুর্দান্ত, ফাটাফাটি. ನಾನ್ ಮಮ್ಮಿದು ಕೇಳ್ಪಟ್ಟೆ, ಆಕ್ಚುಲಿ ನಿಮ್ಗೊಂದು ವಿಷಯ ಹೇಳ್ಬೇಕು. ನನ್ ಅತಿ ದೊಡ್ಡ ಫ್ಯಾನ್ ನಮ್ಮಮ್ಮಿನೇ. ನಮ್ಮಮ್ಮ ನನ್ನ ಎಷ್ಟಿಷ್ಟಪಡ್ತಾರೆ ಅಂದ್ರೆ, ಆಕ್ಚುಲಿ ಎಲ್ಲಾರಮ್ಮಂದ್ರು ಅವ್ರ ಮಕ್ಕಳನ್ನ ತುಂಬಾನೇ ಇಷ್ಟಪಡ್ತಾರೆ, ಆದ್ರೆ ನಮ್ಮಮ್ಮ ಅಂತೂ ಬರೀ ನನ್ನ ಮಾತ್ರ ಇಷ್ಟಪಡ್ತಾರೆ. ಅಂದ್ರೆ ಯಾವತ್ತಾದ್ರೂ ಏನಾದ್ರೂ ಡಿಸ್ಕಷನ್ ಆದ್ರೆ ಮನೇಲಿ, ಯಾವ್ದೋ ಒಂದ್ ಪಿಕ್ಚರ್ ಬಂತು, ಬೇರೆ ಹೀರೋಯಿನ್ ಪಿಕ್ಚರ್ ಬಂತು ಅಂದ್ರೆ, ನಮ್ಮಮ್ಮ ಅಂತೂ ಅದನ್ನ ಇಷ್ಟನೇ ಪಡಲ್ಲ. ಅವ್ರಿಗ್ ನಾನ್ ಮಾತ್ರ ಇಷ್ಟ, ಅದಕ್ಕೆ ನಂಗೆ ತುಂಬಾ ಇಷ್ಟ. ಯಾರು ಇಷ್ಟಪಡ್ತಾರೋ ಇಲ್ವೋ, ಮಮ್ಮಿ ಇಷ್ಟಪಡ್ತಾರೆ. ರಾಣಿ, ನಿಮ್ಮ ಮಾತುಗಳನ್ನ ಮತ್ತೆ ನಮ್ಮ ಜನಗಳ ಚಪ್ಪಾಳೆನ ನೋಡಿದಾಗ ಖಂಡಿತ ಅವ್ರು ಈ ಸಿನಿಮಾ ನೋಡೋದಕ್ಕೆ ಹೋಗೇ ಹೋಗ್ತಾರೆ. ಮತ್ತೆ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೇನೆ, ಈ ಸಿನಿಮಾ ನೋಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ.